ಹರಿ ಓಂ ವೆಲ್ಕಮ್ ಬ್ಯಾಕ್ ಟು ಹನಿದ್ವಾನಿ ಯೂಟ್ಯೂಬ್ ಚಾನಲ್. ನನ್ನ ತಂಗಿ ಪಾಪು ನಾಮಕರಣ ಆದ್ಮೇಲೆ ನಮ್ಮ ಮನೆ ದೇವ್ರಿಗೆ ಹೋಗ್ಬೇಕು ಅಂತ ರೆಡಿ ಆಗ್ತಾ ಇದ್ವಿ. ನಮ್ಮ ಮನೆಯವ್ರು ಕೂಡ ಬೆಂಗಳೂರಿಂದ ಬಂದಿದ್ರು. ನಮ್ಮ ಮನೆಯವರು ಮತ್ತೆ ನಮ್ಮ ಅಪ್ಪಾಜಿ ಸೇರ್ಕೊಂಡ್ಬಿಟ್ಟು ಆಟೋ ನೀಟಾಗಿ ವಾಶ್ ಮಾಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ಕರೆಕ್ಟಾಗಿ ನೀರು ಸಿಗಲ್ಲ, ವಾಶ್ ಮಾಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಹಾಗೆ ನಾನು ನನ್ನ ತಂಗಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಳ್ತಾ ಇದೀವಿ. ಆದಷ್ಟು ಬೇಗ ರೆಡಿ ಆಗ್ಬಿಟ್ಟು ನಮ್ಮ ಮನೆ ದೇವ್ರಿಗೆ ಹೊರಟ್ವಿ. ಬೆಂಗಳೂರಿಂದ ನಮ್ಮ ಮೈದ್ನ ಮತ್ತೆ ಅವ್ರ ಮಿಸೆಸ್ ಕೂಡ ಬಂದಿದ್ರು. ಮೇಯ್ನು ನಾವು ಮನೆ ದೇವ್ರಿಗೆ ಹೋಗಿದ್ದೆ ಅವ್ರಿಗೋಸ್ಕರ, ಅಂದ್ರೆ ನಮ್ಮ ಮೈದ್ನ ಅವ್ರ ಮಿಸೆಸ್‌ಗೋಸ್ಕರ. ಅವ್ರದ್ದು ಮದ್ವೆ ಆದ್ಮೇಲೆ ನಮ್ಮನೆ ದೇವ್ರಿಗೆ ಬಂದಿದ್ದು ಮೊದಲನೇ ಬಾರಿ ಇದು. ಸೊ ಅವರಿಂದ ಗಂಗೆ ಪೂಜೆ ಹಾಗೆ ನಾಗರ ಪೂಜೆ ಮಾಡಿಸ್ಕೊಂಡು ಹಾಗೆ ಅಲ್ಲಿ ದೇವಸ್ಥಾನದ ಹತ್ರ ತಳಿಗೆ ಕೂಡ ಮಾಡಿದ್ವಿ. ಅದಕ್ಕೋಸ್ಕರ ಆಲ್ರೆಡಿ ನಮ್ಗಿಂತ ಅವರು ಬೇಗ ಬಂದು ಅಡ್ಗೆ ಎಲ್ಲ ಪ್ರಸಾದ ಎಲ್ಲ ಮಾಡ್ಬಿಟ್ಟಿದ್ರು. ಸೊ ಅಷ್ಟರಲ್ಲಿ ನಾವು ರೀಚ್ ಆದ್ವಿ. ಅದಾದ್ಮೇಲೆ ಮೊದಲಿಗೆ ನಾವು ಗಂಗೆ ಪೂಜೆ ಮಾಡ್ಕೊಳ್ತಾ ಇದೀವಿ. ನಮ್ಮನೆ ದೇವ್ರು ಬಂದ್ಬಿಟ್ಟು ವೀರಭದ್ರ ಸ್ವಾಮಿ. ಗಂಗೆ ಪೂಜೆ ಮಾಡಿಕೊಂಡು, ದೇವ್ರ ದರ್ಶನ ಮಾಡಿಕೊಂಡು ಹಾಗೆ ನಾಗರ ಪೂಜೆ ಮಾಡ್ತಾ ಇದೀವಿ. ನಮ್ಮ ತವ್ರ ಮನೇಲೆಲ್ಲ ನಾಗರ ಪೂಜೆ ಅಂದರೆ ಹುತ್ತ ಪೂಜೆ ಮಾಡೋದು. ನಮ್ಮ ಗಂಡನ ಮನೇಲಿ ಮಾತ್ರ ನಾಗರ ಪೂಜೆ ಮಾಡೋದು. ಅಂದರೆ ಕಲ್ಲಿನ ನಾಗರನ್ನ ಪೂಜೆ ಮಾಡೋದು. ತವ್ರ ಮನೇಲಿ ಅಂತಂದರೆ ಶ್ರಾವಣದಲ್ಲಿ ಪ್ರತಿ ವೀಕೆಂಡ್ಸ್ 5 ವಾರನೂ ಕೂಡ ಮಾಡ್ತಾರೆ ಶನಿವಾರ. ಇಲ್ಲಿ ನಮ್ಮ ಮನೆ ದೇವ್ರಿಗೆ ಬಂದಾಗ ಅಲ್ಲಿ ದೇವಸ್ಥಾನದ ಹತ್ರನೇ ಇದೆ ಕಲ್ನಾಗರ. ಅಲ್ಲೇ ಪೂಜೆ ಮಾಡೋದು. ಅಂದ್ರೆ ಹಬ್ಬದ ದಿವಸ ಮಾತ್ರ, ಗೌರಿ ಗಣೇಶ ಹಬ್ಬದ ದಿವಸ ಮಾತ್ರ ಪೂಜೆ ಮಾಡ್ತಾರೆ. ಮತ್ತೆ ಶ್ರಾವಣದಲ್ಲಿ ಆ ದೇವಸ್ಥಾನಕ್ಕೆ ಯಾವಾಗ ಹೋದ್ರು ಕೂಡ ಪೂಜೆ ಮಾಡ್ಕೊಂಡು ಬರ್ತಾರೆ. ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಾಗರಾಗೆ ಹಾಲು ತುಪ್ಪ ಎಲ್ಲ ಬಿಟ್ಬಿಟ್ಟು ಕೊನೆಗೆ ಜನಕ್ಕೆಲ್ಲ ಊಟ ಬಡಿಸಿ ತಳೆಗೆ ಮಾಡಿಸಿದ್ವಿ ಅಂತ ಹೇಳಿದ್ನಲ್ವಾ. ಸೊ ಊಟಕ್ಕೆಲ್ಲ ಬಡಿಸ್ಬಿಟ್ಟು ಅವ್ರ ಕೈಲಿಂದನೇ ಎಲೆ ಎಲ್ಲ ತೆಗೆಸ್ಬಿಟ್ಟು ನಾವು ಕೂಡ ಪ್ರಸಾದ ಎಲ್ಲ ತಿಂದ್ಬಿಟ್ಟು ಆ ಪಾತ್ರೆಗಳೆಲ್ಲ ತೊಳೆದು ಕ್ಲೀನ್ ಮಾಡ್ಕೊಂಡು ಫೈನಲಿ 4:30 ಅರೌಂಡಲ್ಲಿ ನಮ್ಮೂರಿಗೆ ಹೊರಟ್ವಿ. ಸೊ ನಾವು ಹೋಗೋ ಅಷ್ಟರಲ್ಲಿ ನಮ್ಮ ಮಾವ ಆಲ್ರೆಡಿ ಅಡುಗೆ ಸ್ಟಾರ್ಟ್ ಮಾಡಿದ್ರು. ಅಂದರೆ ನಾವು ಹೋಗ್ತಾ ಇರೋದು ಇವಾಗ ಮೇಯ್ನ್ ಅಂದರೆ ಹುಣ್ಣಿಮೆ ದಿನ ನಾವು ಪೂಜೆ ಮಾಡಿಸಿದ್ದು ಆಂಜನೇಯ ದೇವರಿಗೆ ನಮ್ಮೂರಲ್ಲಿ. ಅಂದರೆ ಅಮಾವಾಸ್ಯೆ ಕಟ್ಲೆ ಅಂತ ಪೂಜೆ ಮಾಡಿಸ್ತಾರೆ. ಬಟ್ ಇವಾಗ ನಮ್ಮೂರಲ್ಲಿ ಹುಣ್ಣಿಮೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ಹುಣ್ಣಿಮೆಯಲ್ಲಿ ಆಂಜನೇಯದ್ದು ಪೂಜೆ ಇತ್ತು. ಹಾಗಾಗಿ ಹೋಗಿದ್ವಿ. ನಮ್ಮ ಮಾವ ಅಡ್ಗೆ ಭಟ್ರು. ನಮ್ಮ ಮಾವನೇ ಎಲ್ಲ ಅಡ್ಗೆ ಮಾಡ್ತಾ ಇದ್ದಾರೆ. ಕೇಸರಿ ಬಾತು ಹಾಗೆ ಪಲಾವ್ ಕೂಡ ಮಾಡಿದ್ರು. ಸೊ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಡ್ಗೆ ಅಂತಂದ್ರೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ನಮ್ಮ ಮಾವ ಅವ್ರಿಗೆ ಅಡ್ಗೆ ವಿಚಾರದಲ್ಲಿ. ಆ ಏರಿಯಾದಲ್ಲಿ ನಮ್ಮ ಊರಲ್ಲಿ ಸರೌಂಡಿಂಗ್ಸ್ ಅಲ್ಲೆಲ್ಲ ನಮ್ಮ ಮಾವ ತುಂಬಾ ಫೇಮಸ್ ಆಗ್ಬಿಟ್ಟಿದ್ದಾರೆ ಅಡ್ಗೆ ಮಾಡೋದ್ರಲ್ಲಿ. ತುಂಬಾ ವರ್ಷಗಳಿಂದ ಅವರು ಮಾಡ್ಕೊಂಡ್ ಬಂದಿರೋದ್ರಿಂದ ಆ ಊರು ಸರೌಂಡಿಂಗ್ಸ್ ಅಲ್ಲೆಲ್ಲ ಹಳ್ಳಿಗಳಲ್ಲಿ ಸಮ್‌ಟೈಮ್ಸ್ ಬೆಂಗಳೂರಿಗೂ ಕೂಡ ಬಂದಿದ್ದಾರೆ ಆ ಅಡ್ಗೆಗೋಸ್ಕರ. ಅಷ್ಟ್ ಚೆನ್ನಾಗಿ ಅಡ್ಗೆ ಮಾಡ್ತಾರೆ.
ಫೈನಲಿ 7:30ಗೆ ಪೂಜೆ ಎಲ್ಲ ಮುಗೀತು. ಹಾಗೆ ಆ ದೇವಸ್ಥಾನದ ಪಕ್ಕದಲ್ಲೇನೆ ವೀರಭದ್ರ ಸ್ವಾಮಿ ದೇವಸ್ಥಾನ ಇದೆ. ಅಲ್ಲೂ ಕೂಡ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು, ದೇವ್ರ ದರ್ಶನ ಪಡ್ಕೊಂಡು, ಫೈನಲಿ ದೇವಸ್ಥಾನದಲ್ಲಿ ಫುಲ್ಲು ಜನ ಸೇರ್ಕೊಂಡ್ಬಿಟ್ಟಿದ್ದಾರೆ. ಎಲ್ರಿಗೂ ಪ್ರಸಾದ ಹಂಚಿದ್ರು. ಅದಾದ್ಮೇಲೆ ಮಳೆ ಬರೋ ಆಗ್ಬಿಟ್ಟಿತ್ತು. ಸೊ, ಫೈನಲಿ ಬೇಗ ಬೇಗ ತಿಂದ್ಬಿಟ್ಟು ನಾವು ಅಲ್ಲಿಂದ ನಮ್ಮ ತವ್ರ ಮನೆಗೆ ವಾಪಸ್ಸಾದ್ವಿ. ನಮ್ಮ ಮೈದ್ನವರು ಅಲ್ಲಿಂದನೇ ಡೈರೆಕ್ಟ್ ಬೆಂಗಳೂರಿಗೆ ವಾಪಸ್ಸಾದ್ರು. ನಾವು ಅಲ್ಲಿಂದ ಬಂದು ನೆಕ್ಸ್ಟ್ ಡೇ 3:30 ಹಂಗೆ ಅರ್ಲಿ ಮಾರ್ನಿಂಗ್ ಎದ್ಬಿಟ್ಟು ಬ್ಯಾಂಗ್ಳೂರ್‌ಗೆ ವಾಪಸ್ ಆಗ್ತಾ ಇದೀವಿ. ನಮ್ಮ ಆಟೋದಲ್ಲೇನೆ ಫುಲ್ ಪ್ಯಾಕ್ ಮಾಡ್ಕೊಂಡು ಚಳಿ ಗಾಳಿ ಆಗದೆ ಇರೋ ರೀತಿ ಕಂಪ್ಲೀಟ್ ಪ್ಯಾಕ್ ಮಾಡ್ಕೊಂಡು ಟ್ರಾವೆಲ್ ಮಾಡ್ತಾ ಇದೀವಿ. ಫೈನಲಿ ವಿ ಆರ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಸಿ ಯು ಇನ್ ಅ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.